ಯದ್ಯೇಷೋಪರತಾ ದೇವಿ ಮಾಯಾ ವೈಶಾರದೀಮತಿ ಸಂಪನ್ನ ಏವೇತೆ ವಿದುಃ ಸ್ವೇ ಮಹಿಮ್ನಿ ಸ್ವೇ ಮಹೀಯತೆ. ಶ್ರೀ ಗುರುಭ್ಯೋ ನಮಃ. ಅತಃ ಭಾಗವತಸ್ಯ ಪ್ರಥಮಸ್ಕಂಧಸ್ಯ ತೃತೀಯ ಅಧ್ಯಾಯೇ ಚತುಸ್ತ್ರಿಂಶ ಸಂಖ್ಯಾಕಂ ಶ್ಲೋಕಂ ಶ್ರೋತುಕಾಮಾಃ ಸರ್ವೇ ವಯಮತ್ರ ಘಟಾಮಹೆ. ಅಪೂರ್ವೋಯಂ ಕಶ್ಚನ ಶ್ಲೋಕಃ. ಶ್ಲೋಕೇಸ್ಮಿನ್ ಸಂಸಾರೇ ಬದ್ಧಂ ಜೀವಂ ತಸ್ಯ ಬಂಧನಸ್ಯ ಕಾರಣೀಭೂತಾಂ ಮಾಯಾಂ ಅಪಿ ಚ ದೇವೀಂ ದುರ್ಗಾಂ ಭಗವಂತಂ ಚ ವಿಶಾರದಂ ಶ್ರೋತುಂ ಪ್ರಭವಾಮಃ ಸರ್ವೇ ವಯಮಪಿ. ವಿಶಾರದೋಯಂ ಭಗವಾನ್ ತತ್ ಸಂಬಂಧಿನಿ ಯೇಯಂ ಮತಿಃ ಮಾಯಾ ಸಾ ಏನಂ ಜೀವಂ ನೈನಮಿತಃ ಪರಂ ಶೋಚಯಾಮಿ ಇತಿ ಯದಾ ಚಿಂತಯತಿ ತದಾ ಜೀವೋಯಂ ಸಂಪನ್ನಃ ಏವ ಇತಿ ಕಥ್ಯತೆ. ಅಪಿ ಚ ಸ್ವೇ ಮಹಿಮ್ನಿ ಸದಾ ಮಹೀಯತೆ ಮುಕ್ತಲೋಕೆ. ಒಂದನೇ ಸ್ಕಂದದ 3ನೇ ಅಧ್ಯಾಯದ 34ನೇ ಶ್ಲೋಕವನ್ನು ಕೇಳ್ತಾ ಇದ್ದೇವೆ. ಅನುಸಂಧಾನದ ದೃಷ್ಟಿಯಿಂದಲೂ ಕೂಡ ತುಂಬ ವಿಶಿಷ್ಟವಾದಂಥ ಒಂದು ಶ್ಲೋಕ ಇದು. ಇಲ್ಲಿ ಸಂಸಾರದಲ್ಲಿ ಬದ್ಧನಾದಂಥ ಜೀವನನ್ನು ಮತ್ತು ಆ ಜೀವನನ್ನು ಸಂಸಾರದಲ್ಲಿ ಬಂಧಿಸಿಟ್ಟಿರುವಂಥ ಭಗವಂತನ ಮಾಯೆಯನ್ನು, ಹಾಗೆ ಲಕ್ಷ್ಮೀದೇವಿಯ ದುರ್ಗಾ ಶ್ರೀ ಭೂ ಮೊದಲಾದ ರೂಪಗಳನ್ನು ಮತ್ತು ಸ್ವಯಂ ಭಗವಂತನನ್ನು, ಇದೆಲ್ಲವನ್ನು ಕೂಡ ವರ್ಣನೆ ಮಾಡ್ತಾರೆ. ಕಾವ್ಯದ ಸೌಂದರ್ಯ ದೃಷ್ಟಿಯಿಂದಲೂ ಕೂಡ ತುಂಬ ಸುಂದರವಾದಂಥ ಒಂದು ಶ್ಲೋಕ ಅದು. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ನಾವು ಮೊದಲು ನೋಡೋಣ. ಸರಳವಾದ ಅರ್ಥ ಇಷ್ಟೇ ಇದೆ, ಆಚಾರ್ಯರಿಗೆ ಸಮ್ಮತವಾದಂಥ ಅರ್ಥ ಹೀಗಿದೆ. ಭಗವಂತನ ಇಚ್ಛೆ ಮತ್ತು ಈ ಲಕ್ಷ್ಮೀದೇವಿ ಇವರಿಬ್ಬರು ಸೇರಿ ನಮ್ಮನ್ನು ಈ ಸಂಸಾರದಲ್ಲಿ ಕಟ್ಟಿ ಹಾಕಿದ್ದಾರೆ. ಇವನ ಸಾಧನೆಯನ್ನು ಗುರುತಿಸಿ ಇನ್ನು ಮುಂದೆ ಈತನನ್ನು ನಾನು ಸಂಸಾರದಲ್ಲಿ ಕಟ್ಟಿ ಹಾಕಬಾರದು, ಸಂಸಾರದಲ್ಲಿ ಈತನನ್ನು ನಾನು ತೊಳಲಾಡಿಸಬಾರ್ದು ಅಂತ ಯಾವಾಗ ಆ ಭಗವಂತನ ಮಾಯೆ ವಿಚಾರ ಮಾಡ್ತದೋ, ದೇವಿ ಲಕ್ಷ್ಮೀ ವಿಚಾರ ಮಾಡ್ತಾಳೋ, ಆಗ ಇವನು ಸಂಸಾರ ದಾಟಿದ ಅಂತ ಅರ್ಥ. ಮುಂದೆ ತನ್ನ ಸ್ವರೂಪಾನಂದ ಆವಿರ್ಭಾವವನ್ನು ಪಡ್ಕೋತಾನೆ ಮುಕ್ತಿಯಲ್ಲಿ. ಅಲ್ಲಿ ಆತನನ್ನು ಎಲ್ಲರೂ ಕೂಡ ಗೌರವಿಸ್ತಾರೆ, ಸತ್ಕರಿಸ್ತಾರೆ ಅಂತದ ಅರ್ಥ. ಶ್ರೀಧರಿ ವ್ಯಾಖ್ಯಾನದಲ್ಲಿ ಹೀಗಿದೆ: ತಥಾಪಿ ಭಗವನ್ಮಾಯಾಯ ಸಂಸ್ಕೃತಿ ಕಾರಣಭೂತಾಯ ವಿದ್ಯಮಾನತ್ವಾತ್ ಕಥಂ ಬ್ರಹ್ಮತ. ನಮ್ಮ ಈ ಸಂಸಾರಕ್ಕೆ ಕಾರಣವಾದದ್ದು ಭಗವಂತನ ಮಾಯೆ, ಅದು ಇನ್ನೂ ಇದೆಯಲ್ಲ. ಹಾಗಿರುವಾಗ ಜೀವ ಬ್ರಹ್ಮನಾಗುವುದು ಹೇಗೆ? ಜೀವ ಬ್ರಹ್ಮನಾಗ್ತಾನೆ ಅಂತ ಅದ್ವೈತ, ನಮಗಿದೆಲ್ಲ ಗೊತ್ತಿದೆ. ಆದರೆ ಜೀವ ಬ್ರಹ್ಮನಾಗುವುದು ಹೇಗೆ ಮತ್ತು ಯಾವಾಗ? ಇನ್ನೂ ಆ ಮಾಯೆಯಲ್ಲಿ ಆತ ತೊಳಲಾಡ್ತಾ ಇದ್ದಾಗ, ಮಾಯೆ ತನ್ನ ಹತೋಟಿಯಲ್ಲಿ ಆ ಜೀವನನ್ನು ಇಟ್ಕೊಂಡಾಗ ಅವನು ಮುಕ್ತನಾಗುವುದು ಹೇಗೆ, ಬ್ರಹ್ಮನಾಗುವುದು ಹೇಗೆ? ಅದಕ್ಕೆ ಈ ಶ್ಲೋಕ ಉತ್ತರ ಹೇಳ್ತಿದೆ ಅಂತ ಅದ್ವೈತದ ಸಂಪ್ರದಾಯದ ವ್ಯಾಖ್ಯಾನ. ವಿಶಾರದ ಅಂದರೆ ಸರ್ವಜ್ಞನಾದಂಥ, ವಿಶಾರದ ಅನ್ನೋ ಶಬ್ದಕ್ಕೆ ನಮ್ಗೆ ಗೊತ್ತಿರುವಂತೆ ತಜ್ಞ, ಒಂದು ವಿಷಯದಲ್ಲಿ ಪರಿಣತ ಅಂತ ಹೀಗರ್ಥ. ವಿಶಾರದ ಅಂದರೆ ಸರ್ವಜ್ಞನಾದಂಥ ಭಗವಂತ. ಅವನ ಮಾಯಾ ಅಂದರೆ ಸಂಸಾರ ಚಕ್ರೇಣ ಕ್ರೀಡಂತಿ ಏಷಾ ಮಾಯಾ ಯದಿ ಉಪರತಾ ಭವತಿ.
ಸಂಸಾರದಲ್ಲಿ ಎಲ್ಲರನ್ನೂ ಕೂಡ ತೊಡಗಿಸಿ ಆಟ ಆಡ್ತಾ ಇರುವಂಥದ್ದು ಈ ಮಾಯ. ಆ ಮಾಯೆ ಉಪರತ ಆಗ್ತದೆ. ಉಪರತ ಆಗುವುದಂದರೆ ತನ್ನ ಕೆಲಸವನ್ನು ನಿಲ್ಲಿಸುವುದು. ಹೇಗೆ ಉಪರತ ಆಗ್ತದದು? ಅದಕ್ಕೆ ಮತಿಹಿ ಅಂತ ಉತ್ತರ ಕೊಟ್ಟಿದ್ದಾರೆ. ವೈಶಾರದ ಮತಿಹಿ ಅಂತ. ಮೊದಲು ಮಾಯಾ ಅಂತ ಉತ್ತರ ಕೊಟ್ಟು ಆಮೇಲೆ ಮತಿಹಿ ಅಂತ ಉತ್ತರ ಕೊಟ್ಟಿದ್ದಾರೆ. ಈ ಅವಿದ್ಯ ಇದು ಆತ್ಮನಿಗೆ ಜೀವನಿಗೆ ಎಲ್ಲ ಥರದ ಆವರಣವನ್ನು, ಜೀವನಿಗೆ ಅಥವಾ ಬ್ರಹ್ಮನಿಗೆ ಇರುವುದೊಂದೇ ಬ್ರಹ್ಮ ಒಂದೇ ನಮ್ಗೆ ಗೊತ್ತಿದೆ. ಆ ಬ್ರಹ್ಮನಿಗೆ ಮಾಯೆಯ ಆವರಣವನ್ನು ಹಾಕಿ ಅವನನ್ನೇ ಜೀವನನ್ನಾಗಿ ಮಾಡಿ ಸಂಸಾರದಲ್ಲಿ ಆತನನ್ನು ತೊಡಗಿಸಿದೆ. ಈ ಸಂಸಾರ ಒಂದು ಹಂತದಲ್ಲಿ ಮುಗಿದ ಮೇಲೆ, ಜೀವನಿಗೆ ಮುಗಿದ ಮೇಲೆ, ಅದೇ ಆ ಮಾಯೆ ಅದು ವಿದ್ಯೆಯಾಗಿ ಪರಿಣಾಮ ಹೊಂದುತ್ತದೆ. ಮೊದಲು ಅವಿದ್ಯೆಯಾಗಿದ್ದು ಮುಂದೆ ಅದೇ ವಿದ್ಯೆಯಾಗಿ ಪರಿಣತಾ ಭವತಿ. ಆಗ ಈ ಜೀವನ ಉಪಾಧಿ ಏನಿದೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮೊದಲಾದಂಥ ಉಪಾಧಿಗಳು, ಆ ಉಪಾಧಿಗಳನ್ನೆಲ್ಲ ಅದು ಸುಟ್ಟಾಗ್ತದೆ. ಮುಂದೆ ನಿರಿಂಧನ ಅಗ್ನಿವತ ಸ್ವಯಮೇವ ಉಪರಮೇತ್. ಆ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರವನ್ನೆಲ್ಲ ಸುಟ್ಟಾಕಿದ ಮೇಲೆ ಅದು ತಾನಾಗಿಯೇ ಶಾಂತವಾಗಿ ಬಿಡುತ್ತದೆ ಅಂತ ಅದರ ಅಭಿಪ್ರಾಯ. ಆಗ ಇವನನ್ನು, ಈ ಜೀವನನ್ನು ಸಂಪನ್ನ ಬ್ರಹ್ಮರೂಪಂ ಪ್ರಾಪ್ತ ಇತ್ಯೇವ ವಿದುಹು. ಇವನೀಗ ಸಂಪನ್ನನಾದ, ಇವನೇ ಬ್ರಹ್ಮನಾದ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯದ್ದೇವಂ ಸ್ವಯಂಹಿಮ್ನಿ ಪರಮಾನಂದ ರೂಪೇ ಮಹೀಯತೆ ಪೂಜ್ಯತೆ. ತನ್ನ ಆ ಪರಮಾನಂದ ಸ್ವರೂಪದಲ್ಲಿ ಆತ ವಿರಾಜಿಸ್ತಾ ಇರ್ತಾನೆ, ಶೋಭಿಸ್ತಾ ಇರ್ತಾನೆ ಅಂತ ಅದರ ತಾತ್ಪರ್ಯ. ಇದಕ್ಕೆ ಸಂಬಂಧಪಟ್ಟಂತೆ ವೀರರಾಘವರ ವ್ಯಾಖ್ಯಾನವನ್ನೇನು ಹೆಚ್ಚು ವಿಶೇಷವಾಗಿ ನೋಡಬೇಕಾದಂಥ ಅಗತ್ಯ ಏನಿಲ್ಲ. ಅವರ ವ್ಯಾಖ್ಯಾನ ಆಚಾರ್ಯರ ವ್ಯಾಖ್ಯಾನಕ್ಕೆ ವಿರುದ್ಧವಾಗಿಯೂ ಏನಿಲ್ಲ. ಅದರಿಂದ ಅದನ್ನು ಇಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ. ಹಾಗೆ ರಾಧಾಕೃಷ್ಣರ ವ್ಯಾಖ್ಯಾನವನ್ನು ಕೂಡ ಬಹಳಷ್ಟು ಪರಾಮರ್ಶಿಸಬೇಕಾದ ಅಗತ್ಯ ಏನಿಲ್ಲ. ನಮ್ಮ ಗುರುಗಳಾದಂಥ ಪುರಾಣಿಕಾಚಾರ್ಯರು ಕೂಡ ಶ್ರೀಧರಿಯ ವ್ಯಾಖ್ಯಾನವನ್ನು ವಿಮರ್ಶೆಗೆ ಒಳಪಡಿಸಿದ್ದಾರೆ. ಅದು ನಮಗೀಗಾಗಲೇ ಗೊತ್ತಿರುವಂಥ ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನ. ಈ ಭಗವಂತನ ಮಾಯೆ, ವಿಶಾರದ ಅಂದರೆ ಭಗವಂತ ಸರ್ವಜ್ಞನಾದ ಈಶ್ವರ, ಅವನ ಮಾಯೆ ಅಂತ ಹೀಗೆಲ್ಲ ಅಭಿಪ್ರಾಯ ಬಂತಲ್ಲ, ಅವನ ಮಾಯೆ ಅಂದರೆ ಅದೇನು ಅಂತ ಒಂದು ಪ್ರಶ್ನೆಯನ್ನು ನಾವು ಕೈಗೆ ಎತ್ಕೋಬೇಕು. ಅದು ಮಾಯೆಯೋ, ಮಾಯೆಯಿಂದ ಜಡವೋ ಚೇತನವೋ, ಮತ್ತು ಅದೊಂದು ದೋಷವೋ ಗುಣವೋ, ಹೀಗೆಲ್ಲ ಕೆಲವು ಪ್ರಶ್ನೆಗಳನ್ನು ನಾವು ಮಾಡ್ಕೊಳ್ಬೇಕು. ಜೀವನನ್ನು ಸಂಸಾರದ ಜನನ ಮರಣ ಚಕ್ರದಲ್ಲಿ ಸಿಲುಕಿಸಿ ಆಟ ಆಡ್ತದಲ್ಲ ಈ ಮಾಯೆ, ಆ ಮಾಯೆ ನಷ್ಟ ಆದಾಗ ಅವನು ಬ್ರಹ್ಮನಾಗಿಬಿಡ್ತಾನೆ ಅಂತ. ಆದರೆ ಆಟ ಆಡುವುದು ಅನ್ನೋದು ಯಾರ ಸ್ವಭಾವ? ಇದು ಚೇತನದ ಸ್ವಭಾವ ಆಗಬೇಕು. ಈ ಜಡವಾದ ಮಾಯೆ ಅದು ಆಟ ಆಡುವುದು ಹೇಗೆ? ಹಾಗಾದರೆ ಆ ಮಾಯೆ ಅಂದರೆ ಅದು ಸ್ವಯಂ ಭಗವಂತನ ಸ್ವರೂಪವೋ ಹೇಗೆ? ಇರುವುದೊಂದೇ ಈ ಜಗತ್ತಿನಲ್ಲಿ ತತ್ವ, ಬ್ರಹ್ಮತತ್ವ, ಅದೇ ಒಂದೇ ಚೇತನ. ಹಾಗಾದರೆ ಈ ಮಾಯೆ ಅಂದರೆ ಅದು ಭಗವಂತನಿಂದ ಅಭಿನ್ನವಾದ ಮಾಯೆಯೋ, ಭಗವಂತನ ಸ್ವರೂಪದಿಂದ ಅಭಿನ್ನವಾದ ಮಾಯೆಯೋ ಹೇಗೆ ಅಂತ ಒಂದು ಪ್ರಶ್ನೆ ನಮಗೆ ಮೂಡ್ತದೆ. ಈ ಪ್ರಶ್ನಕ್ಕೆ ಅಲ್ಲಿ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅದ್ವೈತದಲ್ಲಿ. ಮತ್ತು ಈ ಒಂದು ಮಾಯಾ ಇದೆಯಲ್ಲ, ಈ ಒಂದು ಮಾಯಾ ಅನ್ನೋದು ಭಗವಂತನಿಗೆ ಅದೊಂದು ಗುಣವೋ, ಸದ್ಗುಣವೋ, ಅದೊಂದು ದುರ್ಗುಣವೋ? ಮಾಯೆ, ನನ್ನ ಕಣ್ಣಿಗೇನೋ ಮಾಯೆ ಕವಿಯಿತು, ಮಂಕು ಕವಿಯಿತು, ನಾನೇನೋ ಮಾತನಾಡಿಬಿಟ್ಟೆ, ಏನೋ ವ್ಯವಹರಿಸಿಬಿಟ್ಟೆ ಅಂತೆಲ್ಲ ನಾವು ಮಾತಾಡ್ತಿರ್ತೇವೆ. ಹಾಗಾದರೆ ಮಾಯೆ ಅಂದರೆ ಏನು ಅಂತೊಂದು ಜಿಜ್ಞಾಸೆ ಬರ್ತದೆ. ನಮಗೆ ಮಾಯೆ ಕವಿಯಿತು, ಅವನೇನೋ ಮಂಕು ಬೂದಿ ಎರಚಿದ ಅಂತ ಹೀಗೆಲ್ಲ ಹೇಳಿದಾಗ ಅದು ದುರ್ಗುಣ ಆಗ್ತದೆ. ಆದರೆ ಭಗವಂತನಿಗೆ ಸಂಬಂಧಪಟ್ಟಂತೆ ಈ ಮಾಯೆ ಅನ್ನೋದು ಆತನಿಗೆ ಸದ್ಗುಣವೋ, ಆತನ ಒಂದು ಗುಣದ ವೈಭವದ ವರ್ಣನೆಯೋ, ಅಥವಾ ಅದು ಆತನ ದೋಷದ ವರ್ಣನೆಯೋ, ಸಂಸಾರಕ್ಕೆ ಕಾರಣವಾದ ಮಾಯೆಯೋ, ಇದು ಹೇಗೆ ಅಂತ ಹೀಗೆಲ್ಲ ಕೆಲವು ಜಿಜ್ಞಾಸೆಗಳು ಬರ್ತವೆ. ಅದಕ್ಕೆ ಪೂರ್ಣವಾದಂಥ ಉತ್ತರ ಅದ್ವೈತದಲ್ಲಿ ಸಿಗೋದಿಲ್ಲ. ಮಾಯೆ ಅಂದರೆ ಅಜ್ಞಾನ, ಜ್ಞಾನದ ಕೊರತೆ ಅಥವಾ ತಪ್ಪು ತಿಳುವಳಿಕೆ ಅಂತ ಅರ್ಥ ಆದರೆ, ಅದು ಸರ್ವಜ್ಞನಾದಂಥ ವಿಶಾರದರ ಅಂದರೆ ಸರ್ವಜ್ಞನಾದಂಥ ಬ್ರಹ್ಮನಿಗೆ ಆ ತಪ್ಪು ತಿಳುವಳಿಕೆ ಅಥವಾ ಅಜ್ಞಾನ ಅದು ಬಂತು ಹೇಗೆ?
ತಪ್ಪು ತಿಳುವಳಿಕೆ ಬಂತ ಹೇಗೆ, ಜ್ಞಾನದ ಕೊರತೆ ಬಂತ ಹೇಗೆ ಅನ್ನೋದನ್ನು ನಮಗೆ ಸಮರ್ಥಿಸಲಿಕ್ಕಾಗೋದಿಲ್ಲ. ಸರ್ವಜ್ಞಸ್ಯ ಅಜ್ಞತಾ ನ ಘಟತೆ. ಸರ್ವಜ್ಞನಾದ ಭಗವಂತನಿಗೆ ಅಜ್ಞಾನವನ್ನು ಯಾವ ಕಾರಣಕ್ಕೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಮಾಯೆ ಅಂದರೆ ಏನು ಅದು ಬೇಕಲ್ಲ. ಯದ್ಯೇಶೋಪರದ ದೇವಿ ಮಾಯಾ ವೈಶಾರದಿ ಮತಿ. ಮಾಯಾ ಅಂತಿದೆ, ಮತಿ ಅಂತಿದೆ, ದೇವಿ ಅಂತಿದೆ. ಅದೆಲ್ಲ ಏನು ಅಂತ ಹೀಗೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಈ ಆಚಾರ್ಯರು ವಿಶಾರದ ಪರಮೇಶ್ವರ, ವಿಶಾರದ ಅಂದರೆ ಇಲ್ಲಿ ಪರಮೇಶ್ವರ ಅಂತ ಅರ್ಥ, ಸರ್ವಜ್ಞನಾದ ಪರಮೇಶ್ವರ. ತನ್ಮತಿ ಮಾಯಾ, ಇಲ್ಲಿ ಮಾಯಾ ಅಂತಂದರೆ ಶ್ಲೋಕದಲ್ಲಿ ಬಂದಿರುವಂತಹ ಮಾಯಾ ಅಂದರೆ ಅದು ಆತನ ಮತಿ, ಪರಮಾತ್ಮನ ಜ್ಞಾನ ಅಂತ ಅರ್ಥ. ಪರಮಾತ್ಮನ ಇಚ್ಛೆ ಅಂತಲೇ ಅರ್ಥ ಅದಕ್ಕೆ, ಮತ್ತೇನು ಬೇರೆ ಅರ್ಥ ಅಲ್ಲ. ಅವನ ಇಚ್ಛೆ, ಅವನ ಜ್ಞಾನ, ಅವನ ಕ್ರಿಯೆ ಇದೆಲ್ಲವೂ ಕೂಡ ಅಭಿನ್ನವೇ. ದುರ್ಗೆ ಅನ್ನೋ ಅರ್ಥವನ್ನು ಆಮೇಲೆ ನೋಡೋಣ, ಅದು ಎರಡನೇ ಅರ್ಥ. ತನ್ಮತಿ ಮಾಯಾ, ಅವನ ಆ ಭಗವಂತನ ಜ್ಞಾನ ಅಂತ ಅರ್ಥ. ಇಚ್ಛಾ ಅಂತಲೇ ವಿಜಯಧ್ವಜರು ಅರ್ಥ ಮಾಡಿದ್ದಾರೆ. ಸಮ್ಯಕ್ ಅಪರೋಕ್ಷ ಜ್ಞಾನ ಉದಯ ಸಾಧ್ಯ ಉತ್ತಮ ಪ್ರಸಾದ ರೂಪ ಏಷಾ ವಿಶಾರದಸ್ಯ ಹರೇಹೇ ವಿದ್ಯಮಾನ ದೇವಿ ಜ್ಯೋತಮಾನ ಮತಿ ಜ್ಞಾನರೂಪ ಮಾಯಾ ಇಚ್ಛಾ. ಸಾಧಕ ಶಾಸ್ತ್ರಗಳ ಪರೋಕ್ಷ ಜ್ಞಾನವನ್ನು ಪಡೆದು ಆಮೇಲೆ ಮಾನಸಾಪರೋಕ್ಷವನ್ನು ಪಡೆದು ಮುಂದೆ ಸ್ವರೂಪಾಪರೋಕ್ಷವನ್ನು ಪಡೆಯಬೇಕು. ಹೀಗೆ ಸ್ವರೂಪಾಪರೋಕ್ಷವನ್ನು ನಮಗೆ ಬಂದಾಗ, ಸ್ವರೂಪಾಪರೋಕ್ಷ ಜ್ಞಾನ ಬಂದಾಗ ಅದರಿಂದ ಭಗವಂತನ ಉತ್ತಮ ಪ್ರಸಾದ. ಕರ್ಮಣ ತ್ವದಃ ಪ್ರೋಕ್ತಃ ಪ್ರಸಾದ ಶ್ರವಣಾದಿಭಿ ಮಧ್ಯಮೋ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನು ವಿವರಿಸಿದ್ದಾರೆ. ಯಾವುದೇ ಕರ್ಮಾಚರಣೆಯನ್ನು ಮಾಡಿದ್ದರಿಂದ ನಮಗೆ ಭಗವಂತನ ಅನುಗ್ರಹ ಆಗ್ತದೆ ಇಲ್ಲ ಅಂತಲ್ಲ, ಆದರೆ ಅದು ಮೂರನೇ ದರ್ಜೆಯ ಪ್ರಸಾದ. ಶ್ರವಣ ಮನನ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ತೊಡಗಿದರೆ ಇನ್ನೂ ಜ್ಞಾನ ಸಂಪಾದನೆ ಆಗಿಲ್ಲ, ಆದರೆ ಶ್ರವಣ ಮನನಾದಿಗಳನ್ನು ಮಾಡ್ಲಿಕ್ಕೆ ತೊಡಗಿದ್ದೇವೆ. ಹಾಗೆ ಮಾಡಿದರೆ ಅದನ್ನು ಮಧ್ಯಮ ದರ್ಜೆ, ಎರಡನೇ ದರ್ಜೆಯ ಪ್ರಸಾದ ಅನ್ಬೇಕು. ಶ್ರವಣ ಮನನ ಧ್ಯಾನಗಳೆಲ್ಲವೂ ಕೂಡ ಪರೋಕ್ಷ ಜ್ಞಾನ ಮತ್ತು ಮಾನಸಾಪರೋಕ್ಷ ಸ್ವರೂಪಾಪರೋಕ್ಷದ ಹಂತವನ್ನು ದಾಟಿಸಿಕೊಟ್ಟಾಗ, ನಮಗೆ ಜೀವನನ್ನ ಆ ಹಂತದಲ್ಲಿ ಮುನ್ನಡೆಸಿದಾಗ ಏನು ಸ್ವರೂಪಾಪರೋಕ್ಷ ಬರ್ತದಲ್ಲ, ಅಂತೂ ಅಪರೋಕ್ಷ ಜ್ಞಾನ ಏನು ಬರ್ತದಲ್ಲ, ಆ ಅಪರೋಕ್ಷ ಜ್ಞಾನದಿಂದಲೇ ಭಗವಂತನ ಶ್ರೇಷ್ಠ ಪ್ರಸಾದ. ಉತ್ತಮಸ್ತ್ವೇವ ಮುಕ್ತಿದಃ, ಆ ಭಗವಂತನ ಉತ್ತಮ ಪ್ರಸಾದ ಏನಿದೆ ಅದೇ ಮುಕ್ತಿಯ ಕಾರಣ ಜೀವನಿಗೆ. ಆದ್ದರಿಂದ ಇಲ್ಲಿ ಮಾಯಾ ಅಂದರೆ ಇಚ್ಛಾ ಅಂತ ಅರ್ಥ. ಅದು ಅಪರೋಕ್ಷ ಜ್ಞಾನವನ್ನು ಕೊಡುವುದು ಅದೇ ಇಚ್ಛೆಯೇ, ನಮ್ಮನ್ನು ಸಂಸಾರದಲ್ಲಿ ತೊಡಗಿಸಿರುವುದು ಅದೇ ಇಚ್ಛೆ, ಸಂಸಾರದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವುದು ಅದೇ ಇಚ್ಛೆಯೇ. ಅದರಿಂದ ಮಾಯಾ ಮಹಾಮಾಯೆ ತ್ಯವೇದ್ಯೇತಿ ನಿಯತಿರ್ಮೋಹಿನೀತಿ ಚ ಪ್ರಕೃತಿರ ವಾಸನೆಯತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಹಿಂದೊಂದು ಕಡೆ ಬಂದಿದೆ ಭಗವಂತನ ಇಚ್ಛೆಗೆ ತವ ಇಚ್ಛಾ ಅನಂತ ಕಥ್ಯತೆ. ಭಗವಂತನೇ ನಿನ್ನ ಇಚ್ಛೆಗೆ ಮಹಾಮಾಯ ಅಂತನೋ, ಮಹಾಮಾಯೇತಿ ಅವಿದ್ಯಾ ಅಂತನೋ, ನಿಯತಿ ಅಂತನೋ, ಮೋಹಿನಿ ಅಂತನೋ, ಪ್ರಕೃತಿ ವಾಸನ ಅಂತನೋ ನಿನ್ನ ಇಚ್ಛೆಯನ್ನೇ ಕರೀತಾರೆ. ಹಾಗಾಗಿ ಇಲ್ಲಿ ಬಂದಿರುವುದು ಮಾಯಾ ಅಂದರೆ ಆ ಭಗವಂತನ ಇಚ್ಛೆಯೇ. ಅದು ನೈನಂ ಜೀವಂ ಸಂಸಾರಯಾಮೀತಿ ಉಪರತಾ ಭವತಿ ತಸ್ಮಾನ್ ನಿವೃತ್ತ. ಇನ್ನು ಈ ಜೀವನನ್ನು ನಾನು ಸಂಸಾರದಲ್ಲಿ ತೊಳಲಾಡಿಸಿದ್ದು ಸಾಕು. ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದ್ದಾನೆ, ಒಂದು ಹಂತವನ್ನು ದಾಟಿ ಬಂದಿದ್ದಾನೆ. ನೈನಂ ಶೋಚಯಾಮಿ, ಆಚಾರ್ಯ ಹೇಳ್ತಾರೆ ನೈನಂ ಶೋಚಯಾಮಿ ಇತಿ ಉಪರತ. ಇನ್ನು ಈತನು ನಾನು ದುಃಖಕ್ಕೆ ಈಡು ಮಾಡುವುದಿಲ್ಲ ಅಂತ ಅವಳು ತನ್ನ ಕಾರ್ಯವನ್ನು ನಿಲ್ಲಿಸುವುದು ಇವನ ಮಟ್ಟಿಗೆ. ಆ ಮಾಯಾ ಭಗವಂತನ ಇಚ್ಛಾ ಏನಿದೆ ಅದು ಇಚ್ಛಾ ಶಬ್ದ ಸ್ತ್ರೀಲಿಂಗ ಆದ್ದರಿಂದ ಅದನ್ನು ಅವಳು ಅಂತ ನಾನು ಹೇಳಿದೆ ಅಷ್ಟೆ. ಇನ್ನು ಈತನನ್ನು ಸಂಸಾರದಲ್ಲಿ ತೊಳಲಾಡಿಸುವುದಿಲ್ಲ ಅಂತ ಆ ಇಚ್ಛೆ ಉಪರತ ಆಗುವುದು. ಆ ಉಪರತ ಆಗುವುದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನೇ ಸಂಸಾರಯಾಮಿ ಅಂತ ವರ್ಣನೆ ಮಾಡಿದ್ದಾರೆ. ಆಗ ಅವನನ್ನು ಸಂಪನ್ನ ಅಂತ ಕರೀತಾರೆ. ಅಂಥ ಜೀವನನ್ನು ಸಂಪನ್ನ ಅಂದರೆ ಕೃತಕೃತ್ಯ, ಧನ್ಯ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಸ್ವೇ ಮಹಿಮ್ನಿ ಸ್ವೇ ಮಹೀಯತೆ ಸ್ವಾವರ ಮುಕ್ತಜನೈ ಮಹೀಯತೆ ಪೂಜ್ಯತೆ ಇತಿ ಅನ್ವಯ. ಮುಕ್ತಲೋಕದಲ್ಲಿಯೂ ಕೂಡ
ಶ್ರೇಷ್ಠರಾದಂಥವರಿದ್ದಾರೆ, ಕನಿಷ್ಠರಾದವರಿದ್ದಾರೆ, ಎಲ್ಲ ಥರದ ಜೀವರು ಕೂಡ ಮುಕ್ತಿಯಲ್ಲಿ ಇದ್ದೇ ಇರ್ತಾರೆ. ಈ ಒಬ್ಬ ಸಾಧಕ ಮುಕ್ತಿಗೆ ಹೋದ ಮೇಲೆ ಇವನಿಗಿಂತ ಕೆಳಗಿನವರು ಅಲ್ಲಿ ಯಾರಾದರೂ ಇದ್ದರೆ ಅವನನ್ನು ಅವರು ಗೌರವಿಸ್ತಾರೆ ಮುಂದೂ ಕೂಡ. ಇವನಿಗಿಂತ ಮೇಲಿನವರು ಯಾರಾದರೂ ಇದ್ದರೆ ಅವರು ಕೂಡ ಈತನ ಸಾಧನೆಯನ್ನು ಮನ್ನಿಸಿ ಆತನನ್ನು ಮೆಚ್ಚುತ್ತಾರೆ, ಹೀಗರ್ಥ. ಇದು ಭಗವಂತನ ಇಚ್ಛೆ ಅನ್ನೋ ಅರ್ಥವನ್ನು ಮಾತ್ರ ಇಟ್ಕೊಂಡು ವಿಜಯಧ್ವಜ ಸ್ವಾಮಿಗಳು ಹೇಳಿದಂಥ ಅರ್ಥ. ಯಾದವಾರ್ಯರು ದುರ್ಗಾದೇವಿ ಅನ್ನೋ ಒಂದು ವರ್ಣನವನ್ನು ಮಾಡಿದ್ದಾರೆ. ಈ ಅದೃಷ್ಟ ಅಶ್ರುತ ವಸ್ತುತ್ವಾತ್, ಜೀವ ಏನನ್ನ ಕುರಿತಾಗಿ ಶ್ರವಣ ಮಾಡಬೇಕಾಗಿತ್ತೋ, ಏನನ್ನ ಕುರಿತಾಗಿ ಮನನ ಮಾಡಬೇಕಾಗಿತ್ತೋ, ಮತ್ತೇನನ್ನ ಧ್ಯಾನ ಮಾಡಬೇಕಾಗಿತ್ತೋ ಅದು ಯಾವುದನ್ನು ಮಾಡಲಿಲ್ಲ. ಆದ್ದರಿಂದ ಅವನು ಇನ್ನೂ ಸಂಸಾರದಲ್ಲಿ ತೊಳಲಾಡ್ತಾ ಇದ್ದಾನೆ ಅಂತ ಹಿಂದೆ ಬಂದಿತ್ತು. ಈ ಕೆಲವರು ಬ್ರಹ್ಮಜ್ಞಾನವತಾಮಪಿ ಶುಕಾದೀನ ಮುಕ್ತ ಭಾವಾತ್, ಕೆಲವರು ಶುಕಾಚಾರ್ಯ ಮೊದಲಾದವರಿದ್ದಾರೆ, ಅವರೆಲ್ಲ ಬ್ರಹ್ಮಜ್ಞಾನಿಗಳೇ. ಅವರು ಬ್ರಹ್ಮಜ್ಞಾನ ಪಡೆದವರಾದರೂ ಕೂಡ ಇನ್ನೂ ಮುಕ್ತಿ ಆಗಿಲ್ಲಲ್ಲ ಅವರಿಗೆ. ಭಗವಂತನನ್ನ ನೋಡುವವರೆಗೂ ಸಂಸಾರ, ನೋಡಿದ್ದಾದ್ಮೇಲೆ ಇನ್ನು ಸಂಸಾರ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಶುಕಾದಿಗಳೆಲ್ಲ ಭಗವಂತನ ನೋಡೇ ಇದ್ದಾರಲ್ಲ, ಅವ್ರಿಗೆಲ್ಲಿ ಮುಕ್ತಿ ಆಗಿದೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಇದು. ತನ್ಮತಿ ಮಾಯಾ ತದ್ವಿಷಯಕ ಮತಿರೂಪ ಮಾಯಾ ಇತ್ಯರ್ಥ. ಈ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗಿಬಿಡುವುದೊಂದೇ ಹಂತ ಅಲ್ಲ, ಅದಾದ ನಂತರವೂ ಕೂಡ ಅನೇಕ ಹಂತಗಳನ್ನು ದಾಟಬೇಕಾಗಿದೆ. ಸಾಧಕನಾದವನು, ನಮ್ಮಂಥ ಸಾಮಾನ್ಯ ಸಾಧಕನು, ಹಾಗೆ ಪರೀಕ್ಷಿತನಂಥ ಸಾಧಕ, ಶುಕಾಚಾರ್ಯನಂಥ ಸಾಧಕ, ಎಲ್ಲ ಸಾಧಕರು ಕೂಡ ಅನೇಕ ಹಂತಗಳನ್ನು ದಾಟಬೇಕಾಗ್ತದೆ. ಅಪರೋಕ್ಷ ಜ್ಞಾನವನ್ನು ಪಡೆದ ಮೇಲೂ ಕೂಡ ಕೆಲವು ಪ್ರಾರಬ್ಧ ಕರ್ಮದ ಶೇಷಗಳನ್ನು ಅವರು ಅನುಭವಿಸಬೇಕಾಗ್ತದೆ, ಅನುಭವಿಸಿ ತೀರಿ ಮುಂದೆ ಹೋಗಬೇಕಾಗ್ತದೆ. ಅದೇ ಹಂತದಲ್ಲಿ ಅನೇಕ ಜನ ಸಾಧಕರಿಗೆ ಅವರು ಜ್ಞಾನೋಪದೇಶವನ್ನು ಕೂಡ ಮಾಡಬೇಕಾಗ್ತದೆ. ಏನಂ ಜೀವಂ ನಶೋಚಯಾಮಿ ಇತಿ ಬುದ್ಧ್ಯಾ ಉಪರತ ಜೀವೇ ಸಂಸಾರಾಪಾದನ ರೂಪ ವ್ಯಾಪಾರ ನಿವೃತ್ತ. ಆ ಭಗವಂತನ ಇಚ್ಛೆ ಅದು ಇವನನ್ನು ಸಂಸಾರದಿಂದ ದಾಟಿಸ್ತೇನೆ ಅಂತ ಅವನು ಆಲೋಚನೆ ಮಾಡಬೇಕು. ನಮಗೆ ಜ್ಞಾನ ಬರುವುದೊಂದೇ ಮುಖ್ಯ ಅಲ್ಲ, ಜ್ಞಾನ ಬಂದ ಮೇಲೂ ಕೂಡ ಅನೇಕ ಹಂತಗಳಿವೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಭಗವದ್ಗೀತಾದಲ್ಲಿ ಕೃಷ್ಣನೇ ಹೇಳಿದ್ದಾನೆ. ಅನೇಕ ಜನ್ಮಗಳ ನಂತರ ನಮಗೆ ಜ್ಞಾನ ಬರ್ತದೆ, ಜ್ಞಾನ ಬಂದು ಅನೇಕ ಜನ್ಮಗಳ ನಂತರ ಮತ್ತೆ ಮುಕ್ತಿ ದೊರೀತದೆ ಅಂತ. ಇದೊಂದು ಭಗವಂತನ ವ್ಯವಸ್ಥೆ. ಈ ದೇವಿ ಅಂದರೆ ದ್ಯೋತಮಾನ ಮಾಯಾ ಬಂಧಕ ಪ್ರಕೃತಿ ರೂಪ ದುರ್ಗಾ ಅನ್ನುವ ಅರ್ಥವನ್ನು ಯಾದವಾರ್ಯರು ಇಲ್ಲಿ ಮೊದಲು ಹೇಳಿದ್ದಾರೆ. ಅವಳು ಸತ್ವಾದಿಗಳಿಗೆ ಅಭಿಮಾನಿನಿ, ಸತ್ವ ರಜಸ್ಸು ತಮಸ್ಸು ಇವುಗಳಿಗೆ ಅಭಿಮಾನಿನಿ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಕಡೆ ಹೇಳ್ತಾರೆ, ಲಕ್ಷ್ಮೀದೇವಿಯ 3 ರೂಪಗಳು ನಮ್ಮನ್ನೆಲ್ಲರನ್ನೂ ಬಂಧಿಸಿಟ್ಟಿವಿ ಅಂತ. ಸತ್ವ ರಜಸ್ಸು ತಮಸ್ಸು ಅನ್ನೋ 3 ರೂಪಗಳಿಗೆ, 3 ಗುಣಗಳಿಗೆ ಸತ್ವಕ್ಕೆ ಅಭಿಮಾನಿನಿ ಶ್ರೀ, ರಜಸ್ಸಿಗೆ ಅಭಿಮಾನಿನಿ ಭೂ, ಹಾಗೆ ತಮಸ್ಸಿಗೆ ಅಭಿಮಾನಿನಿ ದುರ್ಗಾ ಅಂತ. ಇದು ಹೀಗೆ 3 ಗುಣಗಳು ಕೂಡ ಎಲ್ಲರನ್ನೂ ಬಂಧಿಸಿಟ್ಟಿವೆ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರು ಎಲ್ಲರನ್ನೂ ಬಂಧಿಸಿಟ್ಟಿದ್ದಾರೆ. ವಿಶೇಷತಃ ಶ್ರೀರ್ದೇವ ಬಂಧಿಕ, ಇನ್ನೊಂದು ಕಡೆ ಹೇಳ್ತಾರೆ ಆಚಾರ್ಯ, ಶ್ರೀರ್ದೇವ ಬಂಧಿಕ, ಶ್ರೀದೇವಿ ದೇವತೆಗಳನ್ನು ಬಂಧಿಸಿದ್ದಾಳೆ. ಶ್ರೀರ್ದೇವ ಬಂಧಿಕ ನೃಣಾಂ ಭೂಹು, ಮನುಷ್ಯರನ್ನ ಭೂದೇವಿ ಬಂಧಿಸಿದ್ದಾಳೆ. ಭೂದೇವಿ ಅಂದರೆ ಲಕ್ಷ್ಮೀದೇವಿ ಒಂದು ರೂಪ. ದೈತ್ಯಾನ ತಥಾಪರ, ದೈತ್ಯರನ್ನು ಬಂಧಿಸುವ ಕೆಲಸ ದುರ್ಗಾದೇವಿದು ಅಂತ. ಹೀಗೆ ಶ್ರೀ ಭೂ ದುರ್ಗಾ ಅನ್ನುವ 3 ರೂಪಗಳಿಂದ ದೇವತೆಗಳು, ಸಾತ್ವಿಕರು, ಮನುಷ್ಯರು ಮತ್ತು ತಾಮಸರು ಇವರೆಲ್ಲರನ್ನೂ ಅವರು ಬಂಧಿಸಿಡ್ತಾರೆ 3 ದೇವಿಯರು. ಅದಲ್ಲದೆ 3 ದೇವಿಯರು 3 ಗುಣಗಳಿಗೂ ಅಭಿಮಾನಿಯರಾಗಿ ನಮ್ಮೆಲ್ಲರನ್ನೂ ಕೂಡ ಬಂಧಿಸಿಡುವ ಕಾರ್ಯವನ್ನು ಅವ್ರು ಮಾಡೇ ಇದ್ದಾರೆ. ಅದರಿಂದ ಅವಳೇ ದುರ್ಗಾ, ನಾವು ದಾಟಬೇಕಾಗಿರುವಂತಹ ದುರ್ಗೆಯೇ ಅದು. ದುರ್ಗಾ ಅಂದರೆ ಕೋಟೆ, ನಮಗೆ ಗೊತ್ತಿದೆ. ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಕೂಡ ದುರ್ಗಾ ಅಂತ ಈಗ ಶಬ್ದ ಪ್ರಯೋಗ ಮಾಡೇ ಮಾಡ್ತಾರೆ. ದುಃಖೇನ ಗಂತುಂ ಶಕ್ಯ ಅಂತ, ಬಹಳ ಕಷ್ಟಪಟ್ಟು ಅದನ್ನು ದಾಟಿ ಹೋಗಬೇಕು, ಅಷ್ಟು ಸುಲಭ ಸಾಧ್ಯ ಅಲ್ಲ ಅದು ಅಂತ ತಾತ್ಪರ್ಯ. ನಮಗಿದು ಗೊತ್ತಿದೆ.
ಮತ್ತೆ ದುರ್ಗಾ ಅನ್ನೋ ಶಬ್ದಕ್ಕೆ ದುಃಖ ತಾರೈಸೆ ದುರ್ಗೆ, ದುರ್ಗಾದೇವಿಯೇ ಎಲ್ಲ ದುಃಖಗಳಿಂದಲೂ ನೀನು ನಮ್ಮನ್ನು ಪಾರು ಮಾಡುವವಳು ಅಂತಲೂ ಅವಳನ್ನೇ ಕರೀತಾರೆ. ಅವಳು ದೇವಿ ಅಂದರೆ ದ್ಯೋತಮಾನ, ಪ್ರಕಾಶಮಾನಳಾದವಳು, ಜ್ಞಾನಸ್ವರೂಪಳಾದವಳು ಅಂತ ಅದರ ಅರ್ಥ. ಅವಳ ಅನುಗ್ರಹದಿಂದಲೇ ನಮಗೆ ಜ್ಞಾನ ಬರಬೇಕು. ಹೀಗೆ ಇಲ್ಲಿ ಮಾಯಾ ಅನ್ನೋ ಶಬ್ದಕ್ಕೆ ಒಂದು ಭಗವಂತನ ಇಚ್ಛಾ ಅಂತ ಅರ್ಥ, ಇನ್ನೊಂದು ದುರ್ಗಾದೇವಿ ಅಂತ ಅರ್ಥ. ದೈವೀ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮಯವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಭಗವದ್ಗೀತಾದಲ್ಲೂ ಕೂಡ ಕೃಷ್ಣ ಹೇಳ್ತಾನೆ. ದೈವೀ ಶೇಷ ಗುಣಮಯಿ ಮಾಯಾ, ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಈ ಮಾಯಾ ಏನಿದೆ ಇದು ದೈವೀ ಮಾಯಾ. ಒಂದು ನನ್ನ ಇಚ್ಛೆ, ಅದು ನನ್ನ ಇಚ್ಛೆಯು ಈ 3 ಗುಣಗಳನ್ನು ನಿಯಂತ್ರಿಸಿದೆ. ಮತ್ತು ಈ ಜಡವಾದ ಪ್ರಕೃತಿಗೆ ಅಭಿಮಾನಿಯಾದಂಥ ಲಕ್ಷ್ಮೀದೇವಿ ಇದ್ದಾಳೆ, ಅವಳು ಕೂಡ ಮಾಯಾ ಅಂತ ಹೀಗೆ ಕರೆಸ್ಕೋತಾಳೆ. ದುರತ್ಯಯ, ಇಲ್ಲಿ ದುರ್ಗಾ ಅಂತ ಬಂತು ಈಗ ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ ಅಲ್ಲಿ ದುರತ್ಯಯ ಅಂತ ಶಬ್ದ ಇದೆ. ಎರಡಕ್ಕೂ ಅರ್ಥ ಒಂದೇ, ದಾಟುವುದು ಕಷ್ಟ, ಅಷ್ಟು ಸುಲಭ ಅಲ್ಲ ಅಂತ. ಅಂಥ ದುರ್ಗೆ ಯದಾ ಉಪರತ ಏನಂ ಜೀವಂ ನಶೋಚಯಾಮಿ, ಇನ್ನೇನು ತೊಂದರೆಗೀಡು ಮಾಡೋದು ಬೇಡ ಅಂತ ಆಲೋಚನೆ ಮಾಡಿದಾಗ, ಆಗ ಅವಳು ಸುಮ್ಮನಾದಾಗ ಇವನಿಗೆ ಸಂಸಾರ ದಾಟ್ತದೆ ಅಂತ ಅದರ ತಾತ್ಪರ್ಯ. ನಿವೃತ್ತ ಇತ್ಯನುಕ್ತ ಉಪರತ, ಇಲ್ಲಿ ನಿವೃತ್ತ ಅಂತ ಶಬ್ದ ಪ್ರಯೋಗ ಮಾಡಲಿಲ್ಲ, ಇದ್ದೇಶ ಉಪರತಾ ದೇವಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಯಾರ್ಯಾರು ಅದರದೊಂದು ಸೌಂದರ್ಯವನ್ನು ತೋರಿಸ್ತಾರೆ, ತುಂಬ ಚೆನ್ನಾಗಿದೆ. ನಿವೃತ್ತ ಅಂದರೆ ಪೂರ್ಣವಾಗಿ ನಿವೃತ್ತನೇ ಆಗಿಬಿಡೋದು. 60 ವರ್ಷ ಆದ್ಮೇಲೆ ಕೆಲಸದಿಂದ ನಿವೃತ್ತರೇ ಆಗಿಬಿಟ್ರೆ ಅವ್ರನ್ನ ನಿವೃತ್ತ ಅಂತಾರೆ. ನಿವೃತ್ತ ಅಂತ ಹೇಳುವ ಬದಲು ಉಪರತ ಅಂತ ಹೇಳಿದ್ದಾರೆ. ಉಪರತ ಅಂತ ಹೇಳಿದ್ರಿಂದ ಏನಾಯಿತು, ಈ ಸಾಧಕನಿಗೆ, ಶುಕಾದಿ ಸಾಧಕರಿಗೆ, ನಮ್ಮಂಥ ಸಾಧಕರಿಗೂ ಕೂಡ ಅನೇಕ ಜನರಿಗೆ ಬ್ರಹ್ಮಜ್ಞಾನ ಆಗಿರಬಹುದು, ಆದರೆ ಇನ್ನೂ ಕೂಡ ಪ್ರಾರಬ್ಧ ಕರ್ಮಗಳು ಕೆಲವಿವೆ. ಪ್ರಾರಬ್ಧ ಕರ್ಮವಶಾತ್ ಉಪರತ, ಉಪ ಅಂದರೆ ಸಮೀಪದಲ್ಲಿ, ರಥ ಆ ಜೀವನ ಸಮೀಪದಲ್ಲೇ ಇನ್ನೂ ಇದ್ದಾಳೆ ಅವಳು. ಬ್ರಹ್ಮಜ್ಞಾನ ಆಗಿದೆ, ಆದರೆ ಇನ್ನೂ ಪ್ರಾರಬ್ಧ ಕರ್ಮವಶಾತ್ ಕೆಲವು ಜನ್ಮಗಳನ್ನು ಆತ ದಾಟಬೇಕಾಗಿರುವುದರಿಂದ ಇವನು ಸಮೀಪದಲ್ಲೇ ಇದ್ದಾಳೆ, ಪೂರ್ಣ ಅವಳು ನಿವೃತ್ತಳಾಗಿಲ್ಲ. ಹೀಗೆ ನಿವೃತ್ತ ಅಂದರೆ ಎಲ್ಲ ಕೆಲಸವನ್ನು ನಿಲ್ಲಿಸಿ ಸುಮ್ಮನಾಗಿ ಬಿಡುವುದು ಅಂತ ಅರ್ಥ. ಉಪರತ ಅಂದರೆ ಸ್ವಲ್ಪ ಉಪರತ ಆಗುವುದು, ಸ್ವಲ್ಪ ಕೆಲಸಗಳನ್ನು ಮಾತ್ರ ನಿಲ್ಲಿಸುವುದು. ಕಿಂಚಿತ್ ರಥ ಅಪಿ ಭವತಿ, ಪೂರ್ಣವಾಗಿ ಅವಳು ತನ್ನ ಬಂಧನವನ್ನು ಇನ್ನೂ ಹೋಗಿಸಿಲ್ಲ. ಇನ್ನೂ ಭೌತ ದೇಹ ಇದೆ, ಅನಿರುದ್ಧ ದೇಹ ಇದೆ, ಲಿಂಗದೇಹ ಇದ್ದೇ ಇದೆ. ಯಾಕೆ ಹೀಗೆ ಅಂದರೆ ವೈಶಾರದಿ ಪರಮೇಶ್ವರ ವಿಷಯಿಣಿ ಮತಿರೂಪ ಜಾತ, ಇವಳೇ ಈ ಲಕ್ಷ್ಮೀದೇವಿಯೇ ಭಗವದ್ವಿಷಯಕ ದೃಷ್ಟಿಂ ದತ್ವ ತದಭಿಮಾನಿನಿ ಜಾತ, ಭಗವಂತನ ವಿಷಯಕವಾದಂಥ ಒಂದು ಜ್ಞಾನವನ್ನು ನಮಗೆ ಕೊಡ್ತಾಳೆ, ಕೊಟ್ಟು ಅದರ ಅಭಿಮಾನಿನಿ ಅವಳಾಗ್ತಾಳೆ. ಇದೊಂದು ವಿಚಾರ. ಭಗವಂತನ ಜ್ಞಾನ ಏನಿದೆ, ಭಗವಂತನಲ್ಲಿ ಇರುವ ಜ್ಞಾನ, ಅದಕ್ಕೆ ಯಾರು ಅಭಿಮಾನಿಗಳಿಲ್ಲ. ಭಗವಂತನ ಜ್ಞಾನ ಅವನಿಗೆ ಮಾತ್ರ ಅಧೀನವಾದದ್ದು. ಅದಕ್ಕೆ ಮತ್ತೊಬ್ಬರು ಅಭಿಮಾನಿಗಳಿರುವುದು ಅಂದರೆ, ಯಾರು ಅಭಿಮಾನಿಯಾಗಿರ್ತಾನೋ ಆ ವ್ಯಕ್ತಿ ಅಭಿಮನ್ಯಮಾನವಾದ ವಸ್ತುವಿಗಿಂತ ಶ್ರೇಷ್ಠನಾಗಿರ್ತಾನೆ. ಅಭಿಮನ್ಯಮಾನವಾದದ್ದು ಅಭಿಮಾನಿಯ ನಿಯಂತ್ರಣದಲ್ಲಿರ್ತದೆ. ಆದ್ದರಿಂದ ಇಲ್ಲಿ ಮತಿ ಅಂದರೆ ಭಗವಂತನ ಇಚ್ಛೆ, ಭಗವಂತನ ಜ್ಞಾನ ಅನ್ನೋ ಅರ್ಥವನ್ನು ಇಟ್ಕೊಂಡಾಗ, ಭಗವಂತನಲ್ಲಿ ಇರುವ ಜ್ಞಾನ ಅಂತ ಅರ್ಥ ಇಟ್ಕೊಂಡಾಗ ಅದಕ್ಕೆ ಈ ಮಾಯಾ ಅಭಿಮಾನಿನಿ ಅಲ್ಲ, ದುರ್ಗಾದೇವಿ ಅಭಿಮಾನಿ ಅಲ್ಲ. ಆದರೆ ನಮ್ಮಲ್ಲಿ ಭಗವಂತನ ಕುರಿತಾಗಿ ಹುಟ್ಟುವ ಜ್ಞಾನ ಹೊಂದಿದೆಯಲ್ಲ, ಈ ಜ್ಞಾನಕ್ಕೆ ಅವಳು ಅಭಿಮಾನಿನಿ ಆಗ್ತಾಳೆ. ಯಾಕೆಂದರೆ ಅವಳ ಅನುಗ್ರಹದಿಂದಲೇ ನಮಗೆ ಈ ಜ್ಞಾನ ಬರಬೇಕು. ಉಪಾಸ್ಯತಾಂ ಶ್ರೇಯಂ ಅವ್ಯಕ್ತ ಸಂಜ್ಞಾಂ ಭಕ್ತ್ಯಾ ಮರ್ತ್ಯೋ ಮುಚ್ಚತೆ ಸರ್ವಬಂಧೈ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಒಂದು ವೇದವಾಕ್ಯ ಹೇಳ್ತಾರೆ. ಉಪಾಸ್ಯತಾಂ ಶ್ರೇಯಂ ಅವ್ಯಕ್ತ ಸಂಜ್ಞಾಂ, ಅವ್ಯಕ್ತ ಅಂತ ಕೊರೆಸ್ಕೊಂಡಿರುವಂತಹ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಿ ಭಕ್ತ್ಯಾ ಮರ್ತ್ಯೋ ಮುಚ್ಚತೆ ಸರ್ವಬಂಧೈ, ಎಲ್ಲ ಥರದ ಬಂಧನಗಳನ್ನು ಕಳ್ಕೋತಾನೆ ಅಂತ. ಹೀಗೆ ಭಗವಂತನಲ್ಲಿ ಇರುವ ಜ್ಞಾನಕ್ಕೆ ಅವಳು ಅಭಿಮಾನಿನಿ ಅಲ್ಲ, ಭಗವಂತನ ಕುರಿತಾಗಿ ನಮಗೆ ಹುಟ್ಟುವ ಜ್ಞಾನಕ್ಕೆ ಅವಳು ಅಭಿಮಾನಿನಿ. ಯಾಕೆಂದರೆ ಅವಳು ಶಾಸ್ತ್ರದ ದೇವತೆ, ಸಕಲ ವಾಂಗ್ಮನೋ ದೇವತೆ. ಅವಳು ಶಾಸ್ತ್ರದ ಅಭಿಮಾನಿನಿಯೂ ಹೌದು, ಶಾಸ್ತ್ರದಿಂದ ಜನ್ಯವಾದಂತಹ ಜ್ಞಾನದ ಅಭಿಮಾನಿನೂ ಕೂಡ ಅವಳು ಹೌದು. ಇಲ್ಲಿ ದೇವಿ ಅಂತ ಶಬ್ದ ಇದೆ. ಆ ದೇವಿ ಅಂತ ಶಬ್ದ ಬಂದಾಗ ನನಗೊಂದು ಶಬ್ದ ನೆನಪಾಗ್ತದೆ. ದ್ಯೌಹು ಅಂತ ಇನ್ನೊಂದು ಶಬ್ದ ಇದೆ ಸಂಸ್ಕೃತದಲ್ಲಿ.
ಆಕಾಶ ಅಂತ ಮತ್ತೊಂದು ಶಬ್ದ ಇದೆ. ಆಕಾಶ ಮತ್ತು ದೇವ್ಹು ಇವೆರಡೂ ಶಬ್ದಗಳು ಕೂಡ ಆಕಾಶವನ್ನೇ ಹೇಳ್ತವೆ, ಸ್ಕೈ ಅನ್ನೋದನ್ನೇ ಹೇಳ್ತವೆ. ಆಕಾಶ ಅಂತ ಅನ್ನೋದಕ್ಕೂ ದೇವ್ಹು ಅನ್ನೋದಕ್ಕೂ ದೇವಿ ಅನ್ನೋದಕ್ಕೂ ಅರ್ಥ ಒಂದೇ. ಆಕಾಶ ಅಕಾರ ಅಂತ ಪುಲ್ಲಿಂಗ, ದೇವ್ಹು ಮತ್ತು ದೇವಿ ಎರಡೂ ಕೂಡ ಸ್ತ್ರೀಲಿಂಗ. ದೇವ್ಹು ಅನ್ನೋದು ಅವಕಾರ ಅಂತ, ದೇವಿ ಅನ್ನೋದು ಈಕಾರ ಅಂತ ಶಬ್ದ. ಮೂರಕ್ಕೂ ಕೂಡ ಅರ್ಥ ಒಂದೇ. ಆ ಸಮಂತಾತ್ ಕಾಸತೆ, ಚೆನ್ನಾಗಿ ಪ್ರಕಾಶಿಸುವಂಥದ್ದಕ್ಕೆ ಆಕಾಶ ಅಂತಾರೆ. ಆಕಾಶಕ್ಕೆ ಅಭಿಮಾನಿನಿ ಲಕ್ಷ್ಮೀದೇವಿಯೇ. ಮತ್ತೆ ದೇವ್ಹು ಅಂತಂದ್ರೂ ಕೂಡ ದ್ಯೋತತೆ ಇತಿ ದೇವ್ಹು, ಚೆನ್ನಾಗಿ ಪ್ರಕಾಶಿಸುವವಳು ಅಂತಲೇ ಅದಕ್ಕರ್ಥ. ಮತ್ತೆ ದೇವಿ ಅಂತ ಏನು ಶಬ್ದ ಇದೆ, ದಿವ್ ಕ್ರೀಡಾ ವಿಜಿಗೀಷ ಅಂತ ಹೀಗೆ ಅನೇಕ ಧಾತುಗಳಿವೆ, ಅನೇಕ ಅರ್ಥಗಳಿವೆ ಅದಕ್ಕೆ. ಕ್ರೀಡಿಸುವುದು, ಜೀವರನ್ನು ಸಂಸಾರದಲ್ಲಿ ಸಿಲುಕಿಸಿ ಭಗವಂತನೊಂದಿಗೆ ವಿಹರಿಸುವುದು. ಭಗವಂತ ದೇವ, ಈಕೆ ದೇವಿ. ಮುಖ್ಯವಾಗಿ ಜೀವನನ್ನು ಹುಟ್ಟಿಸುವುದು, ನಿಯಂತ್ರಿಸುವುದು, ಆತನನ್ನು ಸಂಹರಿಸುವುದು, ಅವರಿಗೆ ಅಜ್ಞಾನ ಕೊಡುವುದು, ಜ್ಞಾನ ಕೊಡುವುದು. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷ ಯಸ್ಮಾತ್ ಸ ಹರಿರೇಕರಾಟ್. ಈ ಎಂಟನ್ನು ಕೂಡ ಭಗವಂತ ಏನು ಮಾಡ್ತಿದ್ದಾನಲ್ಲ, ಬಂಧನದಿಂದ ಹಿಡಿದು ಕೊನೆಗೆ ಮುಕ್ತರಾಗುವವರೆಗೆ ಭಗವಂತ ಏನು ಜೀವನನ್ನು ನಿಯಂತ್ರಿಸ್ತಾ ಇದ್ದಾನೆ. ಅವೆಲ್ಲ ಕ್ರಿಯೆಗಳನ್ನು ಮಾಡುವುದರಿಂದ ಆತ ದೇವ. ಅವೆಲ್ಲ ಕ್ರಿಯೆಗಳಲ್ಲಿ ಆತನಿಗೆ ಅವಳು ಜೊತೆಗಾರ್ತಿಯಾಗಿರುವುದರಿಂದ ಅವಳು ದೇವಿಯಾಗಿದ್ದಾಳೆ ಅಂತ ಹೀಗದರ ಅರ್ಥ. ಹೀಗೆ ಅವಳು ತನ್ನ ಆಟವನ್ನು ನಿಲ್ಲಿಸಿದಾಗ, ಆಟವನ್ನು ನಿಲ್ಲಿಸಿದರೂ ಕೂಡ ಅವನ ಸಮೀಪದಲ್ಲೇ ಇದ್ದಾಳವಳು. ಇನ್ನೂ ಸ್ವಲ್ಪ ಕಾಲ ಅವನು ಸಾಧಕ ಸವಿಬೇಕಾಗಿದೆ. ಆ ಕಾಲ ಸವೆದಾದ ಮೇಲೆ ಅವನು ಮುಕ್ತಿಗೆ ಹೋಗ್ತಾನೆ. ಆವಾಗ ಆ ಸಾಧಕನನ್ನು ಸಂಪನ್ನ ಅಂತ ವರ್ಣನೆ ಮಾಡ್ತಾರೆ. ಕರ್ಮಕ್ಷಯ ರೂಪ ಮುಕ್ತೇ ಜಾತತ್ವಾತ್ ಪರಮ ಮುಕ್ತೇಶ್ಚ ಸಾಮೀಪ್ಯಾತ್ ಅಂತಾರೆ ಯಾದವಾರ್ಯರು. ಮುಕ್ತಿ ಅಂತನ್ನೋದು ಎರಡರ್ಥ. ಕರ್ಮಕ್ಷಯ ಎಂಬ ಮುಕ್ತಿ ಅದು ಆಗಿದೆ, ಸಂಚಿತ ಕರ್ಮಗಳೆಲ್ಲ ನಷ್ಟ ಆಗಿ ಹೋಗಿವೆ. ಇನ್ನು ಪ್ರಾರಬ್ಧ ಕರ್ಮ ಮಾತ್ರ ಪ್ರಾರಬ್ಧ ಕರ್ಮ ನಾಶ ಮಾತ್ರ ಆಗಬೇಕಾಗಿರೋದು. ಕರ್ಮಕ್ಷಯ ಮುಕ್ತಿಯಲ್ಲಿ ಕರ್ಮಕ್ಷಯ ಅಂತನ್ನೋದು ಒಂದು ಭಾಗ, ಮತ್ತು ಸ್ವರೂಪಾನಂದದ ಆವಿರ್ಭಾವ ಅಂತನ್ನೋದು ಮತ್ತೊಂದು ಭಾಗ. ಈಗ ಸಂಚಿತ ಕರ್ಮಗಳ ಕ್ಷಯ ಆಗಿ ಹೋಗಿದೆ, ಪ್ರಾರಬ್ಧ ಕರ್ಮಗಳು ಒಂದಿಷ್ಟು ಬಾಕಿ ಇವೆ. ಅವನಷ್ಟು ಅನುಭವಿಸಿದ ಮೇಲೆ ಪರಮ ಮುಕ್ತಿ ಅತಿ ಸಮೀಪದಲ್ಲೇ ಇದೆ, ಅವನಿಗೆ ಕೈ ಸಿಕ್ಕಂತನೇ ಅವನಿಗೆ. ಪ್ರಾರಬ್ಧ ಅವಸಾನೇತು, ಆ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಸ್ವರೂಪಭೂತೆ ಮಹಿಮ್ನಿ ಆವಿರ್ಭೂತ ಆನಂದಾದಿ ರೂಪೇ ಮಹತ್ವೇ, ಅವನು ತನ್ನ ಸ್ವರೂಪಾನಂದವನ್ನು ಆವಿರ್ಭಾವ ಮಾಡ್ಕೊಂಡಿರ್ತಾನೆ. ಅಲ್ಲಿ ಅವನಿದ್ದು ತನ್ನ ಕೆಳಗಿನವರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ದೊಡ್ಡವರು, ಅವನಕ್ಕಿಂತ ಹಿರಿಯರಾದವರು ಆತನನ್ನು ಗೌರವಿಸ್ತಾರೆ ಅಂತ ಹೀಗದರ ತಾತ್ಪರ್ಯ. ಯಾದವಾರ್ಯರು ಅದನ್ನು ತಿಳಿಸುವಂಥ ತಾತ್ಪರ್ಯ. ಇದಕ್ಕೆ ಈ ಭಾಗವತ ತಾತ್ಪರ್ಯಕ್ಕೆ ಕೆಲವು ಅನಂತ ತೀರ್ಥರು ಹೀಗೆ ಮೊದಲಾದವ್ರದ್ದು ಕೆಲವು ಬೇರೆ ಬೇರೆ ವ್ಯಾಖ್ಯಾನಗಳು ಕೂಡ ಇವೆ. ಯಾದವೇಂದ್ರರು ಮೊದಲಾದವರ ವ್ಯಾಖ್ಯಾನವೂ ಕೂಡ ಇದೆ. ಯಾದವೇಂದ್ರರು ಅಂತ ರಾಘವೇಂದ್ರ ಸ್ವಾಮಿಗಳ ಮಠದ ಒಬ್ಬರು ಯತಿಗಳು. ಅಲ್ಲಿ ಅನಂತ ತೀರ್ಥರು ಹೇಳ್ತಾರೆ, ಮಾಯಾ ಅಂದರೆ ಭಗವಂತನ ಪ್ರಜ್ಞಾ, ವಿಶಾರದ ಅಂದರೆ ವಿವಿಧ ವಿಚಿತ್ರ ಜಗನ್ನಿರ್ಮಾಣಾದಿ ಪಟುತರಃ ಪರಮೇಶ್ವರ. ವಿವಿಧವಾದ ವಿಚಿತ್ರವಾದ ಜಗತ್ತನ್ನೆಲ್ಲ ನಿರ್ಮಾಣ ಮಾಡಲಿಕ್ಕೆ ಶಕ್ತಿ ಇದ್ದಂಥ ಭಗವಂತನೇ ವಿಶಾರದ ಅನ್ಬೇಕು. ವೈಶಾರದೀಮತಿ ಅಂದರೆ ಅವನ ಬುದ್ಧಿ, ಅವನ ಆಲೋಚನೆ, ಅವನ ಇಚ್ಛೆ ಅಂತ ಅರ್ಥ. ವೈಶಾರದೀಮತಿ ಅಂದರೆ ಮಾಯಾ ಬಂಧಿಕಾ ಸತಿ, ಮಾಯಾ ಒಂದು ಈಶ್ವರೇಚ್ಛಾ ಅಂತನೂ ಅರ್ಥ, ಇನ್ನೊಂದು ಬಂಧಕವಾದ ಮಾಯೆ ಅಂತ ಅರ್ಥ. ವಿಶಾರದ ಪರಮೇಶ್ವರ ತದ್ವಿಷಯಿಣೀ ಮತಿ ದೇವಿ ಪ್ರಕಾಶಮಾನ ಭವತೆ. ಮೊದಲಿದು ಭಗವಂತ ಈ ಜೀವನನ್ನು ಬಂಧಿಸಿಟ್ಟಿತ್ತು. ಇವನು ಶ್ರವಣ ಮನನ ಧ್ಯಾನ ಇತ್ಯಾದಿಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ, ಸಾಧನೆಯಲ್ಲಿ ತೊಡಗಿಸಿಕೊಂಡಾಗ, ಅದೇ ಆ ಬಂಧಕವಾದ ಆ ಪ್ರಕೃತಿ ಶಕ್ತಿಯೇ ಮುಂದೆ ಅದು ಅವನಿಗೆ ಜ್ಞಾನವನ್ನು ಕೂಡ ಕೊಟ್ಟಿತ್ತು. ಇವನಿಗೆ ಬಂಧನವನ್ನು ಮಾಡಿದ್ದೂ ಅದೇ, ಜ್ಞಾನವನ್ನು ಕೊಟ್ಟದ್ದು ಅದೇ. ಆದ್ದರಿಂದ ಅದು ದೇವಿ ಆಯಿತು, ಪ್ರಕಾಶಮಾನವಾಯಿತು. ಅಜ್ಞಾನವನ್ನು ಅದು ತಡೆದು ಹಾಕಿತು. ಆಗ ಆ ಭಗವಂತನ ಪ್ರಸಾದದಿಂದ ಅವನು ಮುಕ್ತನಾಗಿ ಬಿಡ್ತಾನೆ. ಪರಮಾತ್ಮನಾಪಿ ಸಂಪನ್ನೋ ಭವತಿ. ಸಂಪನ್ನ ಅಂದರೆ ಕೃತಕೃತ್ಯನಾಗ್ತಾನೆ ಅಂತ ಒಂದು ಅರ್ಥ ಬರೆದಿಲ್ಲ ನಾವು. ಸಂಪನ್ನ ಅಂದರೆ ಪದಗತವ ಧಾತು.
ಸಂಪನ್ನ, ಚೆನ್ನಾಗಿ ಸೇರಿಕೊಂಡಿರುವವನು, ಪರಮಾತ್ಮನ ಜೊತೆಗೆ ಸೇರ್ಕೊಂಡು ಬಿಡ್ತಾನೆ. ಪರಮಾತ್ಮ ಪ್ರಸಾದೇನಚ ಸಂಪನ್ನ. ಸಂಪನ್ನ ಅಂದರೆ ಕೂಡಿದವನು. ಯಾವುದರಿಂದ ಕೂಡಿದವನು? ತನ್ನ ಸಾಕ್ಷಾತ್ಕಾರ, ತನ್ನ ಸಾಧನೆಯ ಫಲವಾಗಿ ಭಗವಂತನ ಪ್ರಸಾದದಿಂದ ಕೂಡಿದವನು. ಮತ್ತೆ ಪರಮಾತ್ಮನ ಜೊತೆಗೆ ಮತ್ತೆ ಸಂಪನ್ನ. ಸಂಪನ್ನ ಅನ್ನೋದನ್ನು ಎರಡು ರೀತಿ ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ವಸ್ತುತಃ 3 ಅರ್ಥಗಳನ್ನು ಹೇಳಿದ್ದಾರೆ ಅವರು, ಯಾದವೇಂದ್ರ ಸ್ವಾಮಿಗಳು. ಜೀವ ಸಂಪನ್ನನಾಗ್ತಾನೆ, ಉದ್ರಿಕ್ತ ಭಕ್ತಿಯ ಪರಮಪ್ರಸಾದೇನಚ ಸಂಪನ್ನ, ಭಕ್ತಿ ಸಂಪನ್ನನಾಗ್ತಾನೆ. ಮುಂದೆ ಅನುಗ್ರಹ ಸಂಪನ್ನನಾಗ್ತಾನೆ. ಕೊನೆಗೆ ಭಗವಂತನಿಂದಲೇ ಸಂಪನ್ನನಾಗ್ತಾನೆ, ಭಗವಂತನಿಂದಲೇ ಜೊತೆಗೂಡಿ ಬಿಡ್ತಾನೆ ಅವನು. ಈ ಎಲ್ಲ ಅರ್ಥಗಳು ಕೂಡ ಆ ಭಾಷ್ಯದ ಮಾತಿನಿಂದನೇ ನಾವು ತಿಳಿದು ಬರ್ತವೆ ಅಂತ ಸುಂದರವಾದಂಥ ಒಂದು ಅರ್ಥ. ಹಾಗೆ ನಾವು ಅನಂತ ತೀರ್ಥರು, ಯಾದವೇಂದ್ರರು, ಹಾಗೆ ಯಾದವಾರ್ಯರು, ವಿಜಯಧ್ವಜರು ಅವರೆಲ್ಲ ಹೇಳಿರುವಂಥ ಅರ್ಥಗಳನ್ನು ಗಮನಿಸಿದ್ದೀವಿ. ಅನುಸಂಧಾನದ ದೃಷ್ಟಿಯಿಂದಲೂ ಕೂಡ ಹಾಗೆ ಭಾಗವತದ ಪಾರಾಯಣ ಇತ್ಯಾದಿಗಳನ್ನು ಮಾಡುವಾಗ, ಭಗವಂತನಿಗೆ ಭಗವತಿಗೆ ಎಲ್ಲಿಗೂ ನಮಸ್ಕಾರ ಮಾಡುವಾಗಲೂ ಕೂಡ ಮಂಗಲಾಚರಣೆ, ಮಂಗಳಾರತಿ, ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳನ್ನು ಮಾಡುವಾಗ ನಾವು ಪಠಿಸಬಹುದಾದಂಥ ತುಂಬ ಸುಂದರವಾದ ಶ್ಲೋಕ. ಸಂಸಾರದಲ್ಲಿ ಬದ್ಧನಾದ ಜೀವನನ್ನೇ ಇದು ಹೇಳಿದೆ. ಅದಲ್ಲದೆ ಆ ಜೀವನನ ಸಂಸಾರದಲ್ಲಿ ಹಿಡಿದಿಟ್ಟಿರುವಂಥ ಶ್ರೀಭೂ ದುರ್ಗಾ ನಾಮಕಳಾದ ಲಕ್ಷ್ಮೀದೇವಿ ಅಂತಾಳೆ, ಅವಳನ್ನು ಹೇಳಿದೆ ಅದು. ಅದಲ್ಲದೆ ಸ್ವಯಂ ಭಗವಂತನ ಇಚ್ಛೆಯನ್ನು, ಅವನ ಜ್ಞಾನವನ್ನು ಹೇಳಿದೆ. ವಿಶಾರದ ಎಂಬ ಶಬ್ದದಿಂದ ಆತನ ಮಹಾಗುಣಗಳನ್ನು ವರ್ಣನೆ ಮಾಡಿದೆ. ಜಗತ್ತಿನ ಹುಟ್ಟು, ಅದರ ಪಾಲನೆ, ಅದರ ನಾಶ, ಬಂಧನ, ಮೋಕ್ಷ, ಅದಕ್ಕೆ ಜ್ಞಾನ ಅಜ್ಞಾನ ಎಲ್ಲವನ್ನೂ ಕೊಡುವುದರಿಂದ ಆತ ವಿಶಾರದ, ನಿಜವಾದ ವಿಶಾರದ ಅವನೇ. ಹಾಗೆ ಅದರ ಅರ್ಥ ಆಗ್ತದೆ. ಇಂಥ ಒಂದು ಭಗವಂತನನ್ನು, ಭಗವತಿಯನ್ನು, ಮತ್ತು ಸಂಸಾರಬದ್ಧನಾದಂಥ ಜೀವನನ್ನು ಇವೆಲ್ಲರನ್ನೂ ವರ್ಣಿಸಿರುವಂಥ ತುಂಬ ಸುಂದರವಾದಂಥ ಶ್ಲೋಕ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.